ಬಿಗ್ ಫೈವ್ ನ್ಯೂಸ್ನಲ್ಲಿ ಟಾಪ್ 3ನೇ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ಬೆಳಗಾವಿ ಇನಾಮದಾರ್ ಸಕ್ಕರೆ ಕಾರ್ಖಾನೆ ದುರಂತಕ್ಕೆ ಬರೋಬ್ಬರಿ 7 ಜನ ಬಲಿಯಾಗಿದ್ದಾರೆ. ಬಾಯ್ಲರ್ ಸ್ಫೋಟದಿಂದ ನಿನ್ನೆ 3 ಜನ ಮತ್ತೆ ಇವತ್ತು ಪಾಪ 4 ಜನ ಬಲಿಯಾಗಿದ್ದಾರೆ. ಸೊ ಇಷ್ಟೆಲ್ಲ ಆದ ನಂತರವೂ ಕೂಡ ಕಾರ್ಖಾನೆಯ ಮಾಲೀಕರುಗಳಲ್ಲಿ ಒಬ್ಬರಾದ್ರೂ ಹೋಗಿ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ರಾ? ಇಲ್ಲ. ಮನುಷ್ಯತ್ವನ್ನ ಇಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. 8 ಮಂದಿಯಲ್ಲಿ ಉಳಿದ ಒಬ್ಬ ಕಾರ್ಮಿಕನಿಗೆ ಚಿಕಿತ್ಸೆ ಈಗ ಮುಂದುವರೆದಿದೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಮಾಲೀಕರ ನಿರ್ಲಕ್ಷ್ಯಕ್ಕೆ ಮಾರಣ ಹೋಮ ಆಗಿರೋದು. ಕಾರ್ಖಾನೆ ಮಾಲೀಕರ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಾರ್ಮಿಕರು ಬಲಿಯಾಗಿ ಹೋಗಿದ್ದಾರೆ. 8 ಮಂದಿಯಲ್ಲಿ ಉಳಿದ ಒಬ್ಬ ಕಾರ್ಮಿಕನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆತನು ಬದುಕ್ತಾನ? ಡೌಟ್, ನಂಬಿಕೆ ಇಲ್ಲ. ಜನರಲ್ ಮ್ಯಾನೇಜರ್ ಸೇರಿದಂತೆ 3 ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ವಿಜಯ್ ಕುಮಾರ್ ಪಾಂಡಪ್ಪ ಸೋರ್ವಾಲ್ಕರ್ ಒಡೆತನದ ಕಾರ್ಖಾನೆ ಇದು. ಪ್ರಭಾಕರ್ ಕೋರೆ, ವಿಕ್ರಮ್ ಇನಾಮದಾರ್, ವಿಜಯ್ ಮೆಠಗುಡ್ಡ ಸಹಭಾಗಿತ್ವದ ಕಾರ್ಖಾನೆ. ನೋಡಿದ್ರೆ ರಾಜಕೀಯದಲ್ಲೂ ಕೂಡ ಇದ್ದಾರೆ. ಸೊ ಯಾಕಪ್ಪ ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ, ಈ ಮಾಲೀಕರ ವಿರುದ್ಧ ಕ್ರಮ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾನೆ ಬಂತು. ಬಟ್ ಆ ಸಂದರ್ಭದಲ್ಲಿ ಒಂದಂತೂ ಅರ್ಥ ಆಯಿತು, ಇಲ್ಲಿ ರಾಜಕಾರಣಿಗಳು ಕೂಡ ಇದ್ದಾರೆ ಸಹಭಾಗಿತ್ವದಲ್ಲಿ. ಇದರ ಜೊತೆಗೆ ಪಾಪ ಭಯಪಟ್ಟು ಪೊಲೀಸ್ನವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದೆಲ್ಲದರ ನಡುವೆ ಇವರಿಗೆಲ್ಲ ಮಾನವೀಯತೆನೇ ಇಲ್ವಾ? ತಮ್ಮ ಕಾರ್ಖಾನೆಯಲ್ಲಿ ಪಾಪ ಕೆಲಸ ಮಾಡ್ಕೊಂಡಿದ್ದಂಥ ಆ ಕಾರ್ಮಿಕರು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 7 ಜನ ಬಲಿಯಾಗಿದ್ದಾರೆ. ಬಲಿಯಾದ ನಂತರವೂ ಕೂಡ ಒಬ್ಬರು ಮಾಲೀಕರು ಕೂಡ ಬಂದು ಮಾತಾಡಲಿಲ್ಲ. ಅಲ್ಲಿನ ಜಿಲ್ಲಾಧಿಕಾರಿಗಳು ಮಾತಾಡಲಿಲ್ಲ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಲಿಲ್ಲ, ವರಿಷ್ಠಾಧಿಕಾರಿಗಳ ಮಾತಾಡಲಿಲ್ಲ. ಏನ್ ನಡೀತಾ ಇದೆ ಹಾಗಾದ್ರೆ ಬೆಳಗಾವಿಯಲ್ಲಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿತ್ತು. ಕುಟುಂಬಸ್ಥರ ಆಕ್ರಂದನವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ವ್ಯಕ್ತಿಗಳನ್ನ ಕಳ್ಕೊಂಡು ಪಾಪ ತಂದೆ ತಾಯಿಗಳು, ಹೆಂಡತಿ ಮಕ್ಕಳು ಒದ್ದಾಡ್ತಾ ಇದ್ದಾರ್ರಿ. ಈಗ ಒಬ್ಬ ವ್ಯಕ್ತಿ ಕಾರ್ಮಿಕ ಬದುಕುಳಿದಿದ್ದಾನೆ, ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ. ಕಾರ್ಖಾನೆ ಮಾಲೀಕರ ನಿರ್ಲಕ್ಷ್ಯಕ್ಕೇನೆ ಈ ಮಾರಣ ಹೋಮ ಆಗಿರೋದು. 8 ಮಂದಿಯಲ್ಲಿ ಒಬ್ಬ ಬದುಕುಳಿದಿದ್ದಾನೆ. ಸೊ ಈಗ ಮ್ಯಾನೇಜರ್ ಅಂದ್ರೆ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಅವರ ಮೇಲೆ ಕೊನೆಗೂ ಈಗ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಟ್ ಒಂದಂತೂ ಸತ್ಯ, ಈ ಮಾಲೀಕರಿಗೆ ಮನುಷ್ಯತ್ವ ಇಲ್ಲ ಅನ್ನೋದು. ಈಗ ಮೆಕ್ಯಾನಿಕಲ್ ಅಂತ ಉತ್ತರ ಹೋಗಿದ್ರಿ ಸರ್, ಅದೇನೋ ಬಾಯ್ಲರ್ ಸರ್ ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೇತ್ರು ಏನು ಗೊತ್ತಿಲ್ರಿ. ಸ್ಫೋಟ ಹಾಕ್ಯಾರ ನಾನು ಯಾಕಾರ ಏನ್ರಪ್ಪ ಇವತ್ತ ಸ ಕೇಳಿ ಆಗ ನಾವ್ ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತ 12 ಈಗಾಗಲೇ ಒಂದ್ ತಾಸ ಆತ್ ನೋಡಿ ಸರ್. ಇದಾಗ್ಯ ಮೈ ಎಲ್ಲ ಸುಟ್ಟಿದ್ ಸರ್. ಒಳಗ್ ನಮ್ ಸುಟ್ಟಲ್ಲಿ ಯಾರು ಒಳಗ್ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಹಾಕತ್ತಂತ ಬಿಡ್ಲಿಲ್ಲ ಸರ್. ಈ ಮುಂಜಾನೆ ಸರ್ ಈಗ ಡೆತ್ ಆಗ್ಬೇಕಾದ್ರೆ ಅವ್ರು ಟಿವಿ ತೋರಿಸ್ಯಾರ ಸರ್. ಏನ್ ಸರ್ ಯಾರು ಕಾರ್ಖಾನೆದಾರಿಲ್ಲ ಏನಿಲ್ಲ, ಇನ್ನೇನ್ ಭೇಟಿ ಆಗಿಲ್ಲ ಸರ್. ಇನ್ ಏನ್ ಮಾಡ್ತಾರ ನೋಡ್ಬೇಕ್ರಿ ಸರ್. ಅವ್ರು 8 9,000 ರೂಪಾಯಿ ಕೊಡ್ತೀರಿ ಸರ್. ಇವನ್ ಮೇಲೆ ಸರ್ ಮಣ್ತಾನೆಲ್ಲಾರ ಸರ್. ತಂದೆ ತಾಯಿ ಅಲ್ಲಿಂದ ತಂಗಿ ಹೋಗ್ಬೇಕ್ರ ಇಷ್ಟ ತಂಗಿ ಮದ್ವಿ ಮಾಡಿ ಕೊಟ್ಟಾರ ತನ್ನ ಕೈ ಮೇಲೆ ಬರೋದ್ರಿ. ಈ ತಂಗಿ ತನ್ನ ಮನಿ ಕಟ್ಟಿ ಮದ್ವಿ ಮಾಡ್ಕೋಬೇಕನ್ನೋ ಒಂದು ಆಸೆ ಐತಿ. ಈ ಅಚಾನಕ್ ಈ ದೇವ್ರಿಗೆ ಕರ್ನಾ ಬಂದಿಲ್ಲಲ್ರಿ, ಏನ್ ಮಾಡಿದ್ರಿ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಶುಗಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಗ್ಯಾರಂಟಿ ನ್ಯೂಸ್ ಒಂದು ಪ್ರಶ್ನೆಯನ್ನ ಮಾಡ್ತಾನೆ ಇತ್ತು, ಯಾಕೆ ಇದುವರೆಗೂ ಏನೂ ಕ್ರಮ ಆಗಿಲ್ಲ ಬೆಳಗಾವಿಯ ಪೊಲೀಸರಿಂದ ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಎಫ್ಐಆರ್ ದಾಖಲು ಮಾಡಿ ಕೈ ತೊಳೆದುಕೊಳ್ಳುವಂತ ಪ್ರಯತ್ನನ? ಎಸ್ ರಾಮ್, ನಿನ್ನೆ ಆ ಘಟನೆ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರವಾಗ್ತಾ ಇತ್ತು. ಯಾಕೆ ಪ್ರಕರಣ ದಾಖಲು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗಿತ್ತು. ಆದ್ರೆ ಈಗ ಸದ್ಯ SP ಅವರು ಪ್ರೆಸ್ ಮೀಟ್ ಕರೆದು ಏನು ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಸೇರಿ ಮೂವರ ಮೇಲೆ ಈಗ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಏನಂತಂದ್ರೆ ಬರೀ ಕೇವಲ ಪ್ರಕರಣ ದಾಖಲಾಯಿತು ಅಷ್ಟೇ ಅಲ್ಲ, ಇಲ್ಲಿ ಯಾರು ಅಂದ್ರೆ ಕಾರ್ಖಾನೆಗೆ ಪ್ರಭಾವಿಗಳು ಯಾರಿದ್ದಾರೆ ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕಂದ್ರೆ ಮುಗ್ಧ 7 ಜೀವಗಳು ಇಲ್ಲಿ ಹೋಗಿದಾವೆ. ಸೊ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಇಲ್ಲಿವರೆಗೂ ಯಾರು ಕೂಡ ಮಾಡಿಲ್ಲ. ಸ್ಥಳೀಯವಾಗಿ ಶಾಸಕರುಗಳು ಇದ್ದಾರೆ, ಅವರು ಕೂಡ ಮಾಡಿಲ್ಲ. ಮಿನಿಸ್ಟರ್ ಇದ್ದಾರೆ, ಜಿಲ್ಲಾಧಿಕಾರಿಗಳು ಇದ್ದಾರೆ, ಅವು ಯಾರಿದ್ರು ಕೂಡ ಹೋಗಿಲ್ಲ. ಕೇವಲ SP ಅವರು
ಏನು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗಳನ್ನ ಆ ಟೈಮಲ್ಲಿ ವಿಚಾರಿಸುವಂತ ಕೆಲಸ ಮಾಡಿದ್ರು. ಘಟನೆ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಂಡ್ರು. ಆಮೇಲೆ ಸ್ಥಳೀಯವಾಗಿರುವಂತ ಡಿವೈಎಸ್ಪಿ ಆಗಿರ್ಬೋದು, ಸಿಪಿ ಅವರಿಗೆ ಮಾಹಿತಿಯನ್ನ ಕೊಟ್ಟು ಅಲ್ಲಿ ಏನಾಗಿದೆ ಅಂತ ತನಿಖೆಯನ್ನ ನಡೆಸಿ ನಂತರ ಈಗ ಮೂವರ ಮೇಲೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ರಾಮ್. ಓಕೆ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ.